ಧಾರವಾಡದ ಅನ್ನಿಗೇರಿ ಸೇವಾ ಟ್ರಸ್ಟ್, ವೈಬಿ ಅನ್ನಿಗೇರಿ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಪದವಿ ಮಹಾವಿದ್ಯಾಲಯ ಈ ಒಂದು ಮಹಾವಿದ್ಯಾಲಯದ 2024ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ. ಈ ಸಮ್ಮೇಳನದ ದಿವ್ಯ ಸನ್ನಿಧಾನವನ್ನು ದಯಪಾಲಿಸಿದ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮೀಜಿಯವರ ಪವಿತ್ರವಾಗಿರುವಂತಹ ಪಾದಗಳಲ್ಲಿ ಅನಂತ ಕೋಟಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಹೊಸರೀತಿಯ ಬುದ್ಧೇಶ್ವರ ಮಹಾಪೂಜ್ಯರ ಶ್ರೀ ಚರಣಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಹಾಗೆ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ವಿಜಯ ವೈಸ್ ಚಾನಲಿನ ಸಂಸ್ಥಾಪಕರಾಗಿರುವಂತಹ ಶರಣು ಅಣ್ಣ ಅವರಲ್ಲಿ, ಈ ಒಂದು ಸಂಸ್ಥೆಯ ಚೇರ್ಮನ್ ರಾಗಿರುವಂತಹ ವೈಬಿ ಅನ್ನಿಗೇರಿ ಅವರೇ, ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿಗಳೇ, ವಿದ್ಯಾರ್ಥಿಗಳೇ, ಸನ್ಮಾನವನ್ನ ಸ್ವೀಕರಿಸಲು ಆಗಮಿಸಿದ ಎಲ್ಲ ಶಿಕ್ಷಕರೇ, ಪಾಲಕರೇ, ಇವುದು ಎಲ್ಲ ಮುಗಿದು ಯಾವಾಗ ನಮ್ಮದು ಸಾಂಸ್ಕೃತಿಕ ಕಾರ್ಯಕ್ರಮ ಚಾಲು ಆಗ್ತಿತ್ತು ಅಂತ ಹೇಳಿ ಕಾಯ್ಕೋತ ಕೂತಿರುವಂತ ಎಲ್ಲ ವಿದ್ಯಾರ್ಥಿಗಳೇ, ಇವ್ರು ಒಳ್ಳೆ ತಂದು ಇವ್ರನ್ನ ಹೆಚ್ಚಾರ ಅಂತ ತಿಳ್ಕೊಂಡು ಮನಸ್ಸಿನಾಗ ಅನ್ಕೊಳ್ಳುವಂತ ಎಲ್ಲ ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಶರಣು ಶರಣಾರ್ಥಿಗಳು. ಎಲ್ಲರೂ ಇಲ್ಲೇ ಇದ್ದೀರಿ? ನನಗೇನು ಅನ್ಸವಲ್ಲಾಗೈತೆ. ಎಲ್ಲರೂ ಯಾವ ಕಡೆ ಗಮನ ಐತಿ ಅಂತಂದ್ರ, ಯಾವಾಗ ಕೊನೆಗೆ ಭಾಷಣ ಕೊಟ್ಟಾರ ನಡಬರ್ಕ್ ಕುಂತ ಅಜ್ಜವ್ರಿಗೆ, ಅವ್ರು ಯಾವಾಗ ಮುಗಿಸ್ಯಾರ, ನಮ್ಗೆ ಇವನ್ನೆಲ್ಲ ತೆಗೆದು ಯಾವಾಗ ನಮ್ದು ಡಾನ್ಸ್ ಚಾಲು ಆಗ್ಯಾವ ಅಂತ ನಿಂತಾರ. ಹಿಂದೊಂದಿಷ್ಟು ಹುಡುಗರು ವಿದ್ಯಾರ್ಥಿನಿಗಳು ಚಪ್ಪಾಳೆ ಹೊಡಿತಿದ್ರ ಆಗ್ಲೇ. ಇಲ್ಲಿ ಕುಂತಿರುವಂತ ಶಿಕ್ಷಕರ ಸನ್ಮಾನ ಪಡಿಯಾಕತ್ತಾರ ಅಂತ ನಾ ತಿಳ್ಕೊಂಡೆ. ಅಲ್ಲ, ಇಲ್ಲಿ ಡಿಜೆ ಸೌಂಡ್ ಹೆಚ್ಚು ಮಾಡಿದ ಅದಕ್ಕೆ ಹೊಡಿಯಾತಿದ್ರು. ನಿಮ್ಮ ಗಮನ ಒಂದು ಸ್ವಲ್ಪ ನನ್ನ ಕಡೆ ಇರಲಿ. ನಾನೇನು ಉಪನ್ಯಾಸ ಮಾಡೋದಿಲ್ಲ, ಒಂದ್ 4 ಮಾತುಗಳನ್ನಾಡಿ ನನ್ನ ಮಾತು ಮುಗಿಸ್ತಾ ಇದ್ದೆ. ಬಹಳಷ್ಟು ಮಂದಿ ಶಿಕ್ಷಕರು ಸನ್ಮಾನವನ್ನು ಸ್ವೀಕಾರ ಮಾಡಿದ್ರು. ಇಲ್ಲಿ ಎಲ್ಲ ವಿದ್ಯಾರ್ಥಿನಿಯರು ಕೂಡ ಅದೇ. ನನ್ನ ಜೊತೆಗೆ ಸ್ವಲ್ಪ ನೀವು ವಿದ್ಯಾರ್ಥಿನಿಯರು ಮಾತಾಡಬೇಕು. ಬಹಳ ನಾ ಏನ್ ಮಾತಾಡಲ್ಲ, ಒಂದು ಸ್ವಲ್ಪ ಮಾತಾಡಬೇಕು. ನೀವೆಲ್ಲ PUC ಓದ್ತಾ ಇದ್ದೀರಾ, ಆಮೇಲೆ ಡಿಗ್ರಿ ಓದ್ತಾ ಇದ್ದೀರಾ. ಇದು ಮುಗಿದ ಮೇಲೇನು? ಡಿಗ್ರಿ ಮುಗಿದ ಮೇಲೇನು? ಇಷ್ಟು ಜನ ಆದ್ರೆ ಮಾತೇ ಬರಲ್ವಾ ಯಾರಿಗೂ? ಜಾಬ್ ಮುಗಿದ ಮೇಲೆ ವಾವ್, ಮದುವೆ. ಎಷ್ಟು ಚೆನ್ನಾಗಿದೆ ಕನಸಲ್ಲ. ಮದುವೆ ಆಯ್ತಪ್ಪ, ಮುಂದೆ ಮಕ್ಕಳು, ಅದೇ 3-4. ಅದು ಮುಗಿದ ಮೇಲೆ ಮಕ್ಕಳ ಮದುವೆ, ನಿಜ. ಅದು ಮುಗಿದ ಮೇಲೆ ವೃದ್ಧಾಶ್ರಮ ನಿಮ್ದು. ನಿಮಗೂ ಗೊತ್ತಿರ್ಲಿ, ಇಲ್ಲೆಲ್ಲಾ ವಿದ್ಯಾರ್ಥಿಗಳು ಹೇಳಾಕತ್ತೀರಿ, ನಾವು ಜಾಬ್ ತಗೋತೀವಿ, ಮದುವೆ ಆಗ್ತೀವಿ, ನಾವು ಮಕ್ಕಳು ಮದುವೆ ಮಾಡ್ತೀವಿ, ಅವ್ರನ್ನ CBSE ಸ್ಕೂಲಿಗೆ ಹಾಕ್ತೀವಿ, ಆ ಬಸ್ ನೀವು ಬಂದು ಅಲ್ಲಿ ಹಾರ್ನ್ ಹೊಡಿತಿರ್ತಾನ, ಎಲ್ಲರೂ ಓಡಿ ಹೋಗಿ ನೈಟಿ ಮೇಲೆ ಮಕ್ಕಳನ್ನ ಬಿಟ್ಟು ಬರ್ತೀರಿ. ಗೊತ್ತಿರ್ಲಿ, ನಿಮ್ಮೆಲ್ಲರ ಕನಸು ಒಂದೇ. ಇಷ್ಟು ಜನ ಆದೇವು ನಾವು ವಿದ್ಯಾರ್ಥಿಗಳು, ಯಾರು ಕೂಡ ಈ ನಾಡಿನ ಚುಕ್ಕಾಣಿ ಹಿಡಿಯುವ ನಾಯಕ ನಾನು ಆಗ್ತೀನಿ ಅಂತ ಹೇಳುವಂತ ಮಾತುಗಳು ಯಾರ ಹತ್ರನೂ ಬರ್ತಾ ಇಲ್ಲ. ನಾನು ಭಗತ್ ಸಿಂಗ್ ಆಗ್ತೀನಿ ಅಂತ ಯಾರು ಹೇಳಿಲ್ಲ, ಯಾರು ಚಂದ್ರಶೇಖರ್ ಆಜಾದ್ ಆಗ್ತೀನಿ ಅಂತ ಹೇಳಿಲ್ಲ. ಇಲ್ಲಿ ಇಷ್ಟು ಜನ ಶಿಕ್ಷಕರು ನಮ್ಮ ಮುಂದೆ ಸನ್ಮಾನ ಮಾಡ್ಕೊಳಕತ್ತಾರ. ಗೊತ್ತಿರ್ಲಿ, ನಾವ್ ಯಾರೂ ಒಬ್ರು ಒಳ್ಳೆ ಶಿಕ್ಷಕರಾಗ್ತೀವಿ ಅಂತ ಹೇಳ್ತಾ ಇಲ್ಲ. ಖೇದಾಗಿದೆ. ಗೊತ್ತಿರ್ಲಿ, ನಮ್ಮ ಜೀವನ ಇಷ್ಟೇ. ಕುರಿ ಹೊಂಟಾವ, ಎಲ್ಲರೂ ಜಾಬ್ ಮಾಡ್ತಾರ. ಓದಿದ ಮೇಲೆ ನಾವು ಜಾಬ್ ಮಾಡ್ಬೇಕು, ಮದುವೆ ಆಗ್ಬೇಕು. ಕುರಿಯ ಹಿಂಡಿನಲ್ಲಿ ಹೋಗುವನು ವಿದ್ಯಾರ್ಥಿ ಆಗುವುದಿಲ್ಲ. ಕುರಿಯ ಹಿಂಡಿಗೆ ಆದರ್ಶ ಆಗಿರುವಂತ ಸಿಂಹದಂಗೆ ಏಕಾಂಗಿಯಾಗಿ ಹೋಗವ ನಮ್ಮ ಅನ್ನಿಗೇರಿ ಸಂಸ್ಥೆಯ ವಿದ್ಯಾರ್ಥಿ ಆಗ್ತಾನ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಳೋದು. ಧಾರವಾಡದ ಇಲ್ಲೇ ಪಕ್ಕದೊಳಗೆ ಧಾರವಾಡದ ಮೃತ್ಯುಂಜಯಪ್ಪಗಳು ಮಹಾನ್ ತಪ್ಪುಗಳು, ಬಹಳ ದೊಡ್ಡ ತಪಸ್ವಿಗಳು. ಧಾರವಾಡದ ಮೃತ್ಯುಂಜಯಪ್ಪಗಳು
ಮಠದಾಗ ಕೂತಾಗ ಯಾವನೋ ಹೋಗಿ ಕೇಳಿದ್ನಂತ ಅವ್ರ ಮಠದಾಗ ವಿದ್ಯಾರ್ಥಿಗಳಾಗಿ ಓದಿ ಹೋದವ್ರು, ಬುದ್ಧಿ ನನಗೆ ಪೊಲೀಸ್ ನೌಕರಿ ಬಂದೈತ್ರಿ ಅಂತ ಹೇಳಿ, ಪೊಲೀಸ್ ನೌಕರಿ ನಂತರ ಮತ್ತೆ 3 ದಿನ ಆದ್ಮೇಲೆ ಟೀಚರ್ ನೌಕರಿನೂ ಬಂದೈತ್ರಿ ಅಂದಾಗ, ಹೌದನಪ್ಪ ನೀ ಯಾವ್ದು ಆಯ್ಕೆ ಮಾಡ್ಕೊಂಡಿ ಅಂತ ಧಾರವಾಡದ ಮೃತ್ಯುಂಜಯ ಅಪ್ಪಗಳು ಕೇಳ್ತಾರ. ಯಪ್ಪ ಶಿಕ್ಷಕ ವೃತ್ತಿಯನ್ನು ಬಿಟ್ಟು ಪೊಲೀಸ್ ನೌಕರಿ ಆಯ್ಕೆ ಮಾಡ್ಕೊಂಡಿನ ಅಂದಾಗ ಧಾರವಾಡದ ಮೃತ್ಯುಂಜಯ ಅಪ್ಪಗಳು ಹೇಳ್ತಾರ, ಅವ್ರಿಗೆ ಇವ್ರಿಗೆ ಸೆಲ್ಯೂಟ್ ಹೊಡೆಯೋದಕ್ಕಿಂತ ಎಲ್ಲರೂ ಬಂದು ನಿನಗೆ ನಮಸ್ಕಾರ ಮಾಡೋ ಹುದ್ದೆ ಅದು ಶಿಕ್ಷಕ ಹುದ್ದೆ, ಅದನ್ನ ಆಯ್ಕೆ ಮಾಡ್ಕೊಳಪ್ಪ, ಪೊಲೀಸ್ ನೌಕರಿ ಬೇಡ ಅನ್ನುವಂತ ಮಾತನ್ನ ಧಾರವಾಡದ ಮೃತ್ಯುಂಜಯ ಅಪ್ಪಗಳು ಹೇಳಿಕೊಂಡು ಅಂತ ನಾವೆಲ್ಲ ಕೇಳ್ತೇವೆ. ಬಹಳ ಮಂದಿ ಶಿಕ್ಷಕರು ಮಕ್ಕಳಿಗೆ ಕಲಿಸೋದು ಏನು ಅಂತಂದ್ರೆ ನೀವೇನು ಕಲಿಸ್ಬೇಕಾಗಿಲ್ಲ, ಅವ್ರ ಹತ್ರ ಎಲ್ಲಾನು ತುಂಬಿ ಕಲಿಸೋಣ, ಯಾವ್ದು ಕೆಟ್ಟದ್ದೈತೆ ಅದನ್ನು ತಕ್ಕೋತ ಹೋಗೋದೇ ನಿಜವಾದ ಶಿಕ್ಷಕ ಹುದ್ದೆ ಅನ್ನುವಂಥದ್ದು. ಇಲ್ಲಿ ಟಿವಿ ಮಗಳದ ಅಂತ ಹೇಳಿ ದೊಡ್ಡ ಧಾರವಾಡದೊಳಗೆ ಒಬ್ರು ಇದ್ದಾರೆ, ಅವರು ಕೊಪ್ಪಳ ಗವಿಸಿದ್ದೇಶ್ವರ ಮಠದ ಶಿಷ್ಯರು, ಬಹಳ ಒಳ್ಳೆಯ ಶಿಕ್ಷಕರು ನಾನು ನೋಡಿದ ಹಾಗೆ. ಆ ಶಿಕ್ಷಕರಿಗೆ ಯಾರೋ ಒಬ್ರು ಮಾತು ಕೇಳಿದ್ರಂತೆ, ಒಂದು ಮಾತು ಕೇಳಿದ್ರು, ನೀವು ಜೀವನದೊಳಗೆ ಏನ್ ಆಗ್ಬೇಕಂತ ಮಾಡಿರಿ ಅಂತಂದ್ರ, ನನ್ನ ಮುಂದಿನ ಜೀವನ ಅಂತ ದೇವ್ರ ಏನಾರ ಬರೆದಿಟ್ಟಿದ್ರ, ನನ್ನ ಮುಂದಿನ ಜೀವನ ಅಂತ ದೇವ್ರ ಏನಾದ್ರು ಬರೆದಿಟ್ಟಿದ್ರ, ನಾನು ಆ ಭಗವಂತನಲ್ಲಿ ದೇವರಲ್ಲಿ ಕೇಳ್ಕೊಳ್ಳೋದಿಷ್ಟ, ನನ್ನ ದೊಡ್ಡ IAS ಆಫೀಸರ್ ಮಾಡಬೇಡ, ನನ್ನ ಮುಖ್ಯಮಂತ್ರಿ ಮಾಡಬೇಡ, ಪ್ರಧಾನಮಂತ್ರಿ ಮಾಡಬೇಡ, ನನ್ನ ಜೀವನ ಮತ್ತೊಮ್ಮೆ ಹುಟ್ಟಿ ಬಂತು ಅಂದ್ರ ಒಂದ ಸರ್ಕಾರಿ ಕನ್ನಡ ಶಾಲೆ ಒಳಗ ಮಾಸ್ತರ್ ಕೆಲಸ ಕೊಟ್ಬಿಟ್ರೆ ಸಾಕು, ನನ್ನ ಜೀವನ ಮತ್ತೆ ಸಾರ್ಥಕತೆ ಆಗ್ತದೆ ಅನ್ನುವಂತ ಮಾತನ್ನ ಟಿವಿ ಮಾಗಳದವ್ರು ಹೇಳ್ತಿದ್ರು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಈ ನಾಡಿನಲ್ಲಿ ಸಂಪತ್ತು ಗಳಿಸಿದ್ರ ಬೆಲೆ ಇಲ್ಲ, ಏನ್ ಗಳಿಸಿದ್ರು ಬೆಲೆ ಇಲ್ಲ, ಆದ್ರೆ ಗೌರವವನ್ನು ಗಳಿಸ್ತಾನಲ್ಲ ಒಬ್ಬ ಕನ್ನಡ ಶಾಲೆ ಮಾಸ್ತರ್ನಾಗಿ, ಒಬ್ಬ ಶಿಕ್ಷಕನಾಗಿ, ಅಲ್ಲಿ ಸಿಗುವಂತ ಮರ್ಯಾದೆ, ಅಲ್ಲಿ ಸಿಗುವಂತ ಗೌರವ ಜಗತ್ತಿನ ಯಾವ ಪ್ರಧಾನಿಗೂ ಕೂಡ ಸಿಗಂಗಿಲ್ಲ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ನಾಡಿನಲ್ಲಿ ಪವಿತ್ರವಾಗಿ ಲಂಚವನ್ನು ಮುಟ್ಟದೇ ಇರುವಂತ ಏಕೈಕ ಒಂದು ವೃತ್ತಿ ಅಂದ್ರೆ ಅದು ಶಿಕ್ಷಕ ವೃತ್ತಿ ಅನ್ನುವಂಥದ್ದನ್ನ ಈ ನಾಡಿನಲ್ಲಿ ನಾವೆಲ್ಲರೂ ಒಪ್ಕೊಂಡಿದ್ದೇವೆ. ಭ್ರಷ್ಟಾಚಾರ ಇಲ್ಲ, ಇನ್ನೊಬ್ಬರಿಗೆ ಟೊಪ್ಪಿಗೆ ಹಾಕುವುದಿಲ್ಲ, ಏನೂ ಇಲ್ಲ, ಎಲ್ಲರ ಸುಂದರವಾಗಿರುವಂತ ಬದುಕನ್ನ ಕಟ್ಟಿಕೊಟ್ಟು ಈ ನಾಡಿಗೆ ಒಳ್ಳೆಯದನ್ನು ಮಾಡಿ ನೀವು ಚೆನ್ನಾಗಿರ್ರಿ ಅಂತ ಹಾರೈಸುವಂತ ಒಂದು ಏಕೈಕ ವೃತ್ತಿ ಅಂದ್ರೆ ಅದು ಶಿಕ್ಷಕ ವೃತ್ತಿ. ನಿಮ್ಗೆಲ್ಲ ಗೊತ್ತಿರ್ಲಿ, ಈ ಶಿಕ್ಷಕ ವೃತ್ತಿಯನ್ನ ಮಾಡಿನೇ ಮುಂದೆ ಒಂದು ಶಾಲೆಯನ್ನು ತೆಗೆದು ಕಾಲೇಜನ್ನು ತೆಗೆದು ಇಷ್ಟೆಲ್ಲಾ ಶಿಕ್ಷಕರಿಗೆ ಮಾದರಿ ಆಗುವುದು ಸಣ್ಣ ಮಾತಲ್ಲ. ನಮ್ಮ YB ಅಣ್ಣಿಗರಿ ಅವ್ರನ್ನ ನಮ್ಮ ಶರಣಪ್ಪನವರು ಫೋನ್ ನಲ್ಲಿ ಹೇಳ್ತಿದ್ರು, ಬಹಳ ಸರಳ ಜೀವಿಗಳದಾರ ಅಂತ ಹೇಳಿ. ನಾನು ಇಲ್ಲಿ ನನ್ನ ಫೋಟೋ ತೆಗೆದು ಆಗ್ಲೇ ಹಾಕಿದ್ದಿಲ್ಲ, ಅದನ್ನ ಹಾಕಪ್ಪ. ಇಲ್ಲೇ ಆಗ್ಲೇ ಸಿದ್ದೇಶ್ವರ ಅಜ್ಜೂರ್ದು ಇದ್ದಿದ್ದು ಹಾಕಿದ್ರಲ್ಲ, ನಾನು ಬಿಜಾಪುರದಿಂದ ಬಂದಿರೋದ್ರಿಂದ ಆ ಒಂದು ಉದಾಹರಣೆಯನ್ನು ಕೊಡಕ್ಕೆ ಇಚ್ಛಾ ಪಡ್ತೀನಿ. ನಮ್ಮ ನಾಗೇಶ್ ಸರ್ ಬಹಳ ಕಷ್ಟಪಟ್ಟು ಬೆಳೆದಾರ ಅನ್ನುವಂತ ಮಾತನ್ನ ನಾವು ತಿಳ್ಕೊತ ಬಂದ್ವಿ. ಇಲ್ಲಿ ಬಹಳ ಆದರ್ಶವಾಗಿ ಅವರನ್ನ ಯಾರು ಇಟ್ಕೊಂಡಾರ ಅಂತಂದ್ರೆ ಸಿದ್ದೇಶ್ವರ ಅಜ್ಜವ್ರು ಬಹಳ ಆದರ್ಶವಾಗಿ ಇಟ್ಕೊಂಡಾರ. ಸಿದ್ದೇಶ್ವರ ಅಜ್ಜರನ್ನ ಯಾರು ಆದರ್ಶವಾಗಿ ಇಟ್ಕೋತಾರ ಅವರು ಬಹಳ ಸರಳ ಬದುಕನ್ನು ಬದುಕ್ತಾರ ಅನ್ನೋದಕ್ಕ ನಮ್ಮ ನಾಗೇಶ್ ಅಣ್ಣಿಗೇರಿ ಅವರ ಒಂದು ಸಾಧನೆ, ಅವರ ಒಂದು ಇಚ್ಛಾ ಸಂಕಲ್ಪ ಅದು ಕಾರಣ ಆಗ್ತದೆ ಅನ್ನುವಂಥದ್ದು. ನಾಗೇಶ್ ಅಣ್ಣಿಗೇರಿ ಅವರು ಇಲ್ಲೊಂದು ಪೋಸ್ಟರ್ ಮಾಡ್ಯಾರ, ಬ್ಯಾನರ್. ಆ ಬ್ಯಾನರ್ ನೊಳಗ ಈ ಕಡೆ ಸಿದ್ದೇಶ್ವರ ಅಜ್ಜವ್ರು ಹಾಕ್ಯಾರ, ಆ ಕಡೆ ಯಾರು ಹಾಕ್ಯಾರ? ಬಹಳ ಮಂದಿ ಲಕ್ಷ ಕೊಟ್ಟಿರಲಿಲ್ಲ, ಅವ್ರ ತಂದೆಯವ್ರು ಹಾಕ್ಯಾರ. ನಿಮಗೆ ಗೊತ್ತಿರ್ಲಿ, ಸಿದ್ದೇಶ್ವರ ಅಜ್ಜವರು ನಮ್ಮ ಬಿಜಾಪುರಕ್ಕೆ ಈ ನಾಡಿಗೆ ಒಡೆಯರು. ಒಂದ್ಸರಿ ಜೋರ ಚಪ್ಪಾಳೆ ತಟ್ಟರು. ಸಿದ್ದೇಶ್ವರ ಅಜ್ಜವರು ನೋಡ್ರಿ, ಅವ್ರ ಫೋಟೋನು ಹಂಗ ಐತಿ, ಅವ್ರ ತಂದೆಯವರು ಅವರು ನೋಡಕ್ ಹಂಗ ಅದ, ಮ್ಯಾಲ ಅಟ್ಟ ಪೀಠ ಕಟ್ಟ್ಯಾರ. ಅದನ್ನ ತೆಗೆದ್ರ ಅವ್ರು ಇಬ್ರು ಅಣ್ಣ ತಮ್ಮ ಅನ್ನಂಗ ಕಾಣ್ತಾರೆ. ನಿಮಗೆ ಗೊತ್ತಿರ್ಲಿ, ಸಿದ್ದೇಶ್ವರ ಅಜ್ಜವರು ಆದ್ರು, ಆದ್ರೆ ಇಲ್ಲಿ ಒಬ್ಬ ನಾಗೇಶ ಆಗ್ಬೇಕಾಗಿತ್ತು ಅಂದ್ರ ಒಬ್ಬ ಸಿದ್ಧ ಪುರುಷನಿಂದ ತಯಾರಾದ ಅನ್ನುವಂಥದ್ದನ್ನ ನಾವ್ ಈ ನಾಡಿನಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಆ ಸಿದ್ಧ ಪುರುಷ ಶಿಕ್ಷಕರ ಆದರ್ಶ ಆಗ್ತಾರೆ. ಇವರಿಬ್ರು ಒಳ್ಳೆಯವರಿದ್ರೆ ಸಾಕು, ಈ ಜಗತ್ತಿನಲ್ಲಿ ಆ ಮಗುವನ್ನು ಯಾವ ರೀತಿ ಆದ್ರೂ ನಾವು ತಯಾರು ಮಾಡ್ಬೋದು. ನೀವು ಮಕ್ಕಳಿಗೆ ಏನ್ ಮಾಡ್ತೀರಿ ಮನೆಯೊಳಗೆ ಎದ್ದ ತಕ್ಷಣ ಅಂತಂದ್ರ
ಕಾಲೇಜ್ ಟೈಮಿಗೆ ಎದ್ದೇಳು ಅಂತ ಅವ್ರನ್ನ ಎಬ್ಬಿಸಿ, ಇನ್ನೂ ಅವ್ರು ಎದ್ದಿರಂಗಿಲ್ಲ, ಅವ್ರ ಹತ್ತಕ್ಕೆ ಹೋಗಿ ಒಂದಿಷ್ಟು ತಾಟ್ನಾಗ ಉಪ್ಪಿಟ್ಟು ಹಾಕೊಂಡು ಹೋಗೇ ಬಿಟ್ಟಿರ್ತೇವೆ. ಬಡ ಬಡ ತಿನ್ನು ಕಾಲೇಜ್ ತಯಾರಾಗ್ತದೆ. ನಮ್ಮ ಮಕ್ಕಳು ಕಾಲೇಜಿಗೆ ಹೋಗ್ತಾವ, ಹೊಳ್ಳಿ ಬರ್ತಾವ, ಬಂದ ಮೇಲೆ ಅವ್ರ ಮನೆ ಒಳಗೆ ಒಂದು ಸ್ವಲ್ಪ ವಾತಾವರಣ ಬದಲಾವಣೆ ಆಗಿರ್ತೈತೆ. ಅವ್ರ ಮಕ್ಕಳ ರೂಮ್ಗಳನ್ನ ನೋಡ್ರಿ ನೀವು, ಅಲ್ಲಿ ಯಾರನ್ನ ಹಾಕಿರ್ತಾರ ಫೋಟೋ ಅಂತಂದ್ರ ಯಾವ್ದೋ ಸ್ಯಾಂಡಲ್ವುಡ್ ಪೀನೋ ಅಥವಾ ಯಾವ್ದೋ ಒಬ್ಬ ಯಶ್ ಡಿ ಬಾಸ್ ಇನ್ನೊಂದು ಏನೇನೋ ಹಾಕಿರ್ತಾರ. ಫೋಟೋ ಹಾಕೋರಿ, ನಿಮ್ಗೆ ಅವ್ರ ಆದರ್ಶ ಆಗ್ಬೇಕು, ಅವ್ರ ನಿಜವಾದ ಹೀರೋಗಳು ಆಗ್ಬೇಕು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಬಡತನದೊಳಗೆ ಬೆಂದ ಹುಡುಗ 7ನೇ ಕ್ಲಾಸ್ ಪಾಸ್ ಆದ. ಮನೆಯೊಳಗೆ ಬಂದ ತಕ್ಷಣ ತಾಯಿಗೆ ಹೇಳಿದ, ಅಮ್ಮ ನಾನು 7ನೇ ತರಗತಿ ಪಾಸ್ ಆಗಿದ್ದೀನಿ. ತಾಯಿ ಹೇಳಿದ್ಲು, ಇನ್ ಹೆಚ್ಚಿಗೆ ನಿನಗೆ ಓದ್ಸಕ್ ಆಗಂಗಿಲ್ಲಪ್ಪ, ನೀನು ದುಡಿಮೆ ಮಾಡು, ನೀನು ದುಡಿಮೆ ಮಾಡಿ ಜೀವನ ಸಾಗಿಸುವಂತಂದಾಗ ತಾಯಿಗೆ ರಿಕ್ವೆಸ್ಟ್ ಮಾಡ್ಕೋತಾನ ಮಗ, ಅಮ್ಮ ನಾನು ಹೆಚ್ಚಿಗೆ ಓದ್ಬೇಕು, ನನ್ಗೇನಾದ್ರೂ ಮಾಡಿ ಒಂದಿಷ್ಟು ಶಾಲಿ ಕಲಿಸು. ಇಲ್ಲಪ್ಪ ನನ್ ಬಡತನ ಐತಿ, ಮೀನಾ ಮಾರಿ ಬದುಕೋಳ್ ನಾನು, ನದಿಯ ದಂಡಿಯಲ್ಲಿ ಮೀನಾ ಮಾರಿ ಬದುಕೋಳ್ ನಾನು, ನಿನಗೆ ಓದ್ಸಕ್ ಆಗಂಗಿಲ್ಲ ಅನ್ನುವಂತ ಸಂದರ್ಭವನ್ನು ಕೇಳಿದಾಗ ಶಾಲೆಯ ಶಿಕ್ಷಕರು ಬಂದು ಕೇಳ್ತಾರ, ನಿಮ್ಮ ಮಗ ಬಹಳ ಶಾಣೆ ಅದಾನ, ಬಹಳ ಚಲೋ ಅದಾನ, ಅವ್ನಿಗೆ ಏನಾದ್ರು ಮಾಡಿ ಶಿಕ್ಷಣ ಕೊಡಿಸ್ರಿ ಅಂದಾಗ ತಾಯಿ ಒಂದು ಕ್ಷಣ ವಿಚಾರ ಮಾಡಿ 2 ದಿನ ಟೈಮ್ ತಗೋತಾಳ. ಮರುದಿನ ಬೆಳಗ್ಗೆ ಮಗನ್ ಕರೀತಾಳ. ಆಕೆ ಗಂಡ ಕಟ್ಟಿರುವಂತ ತಾಳಿ ಇತ್ತು. ಆ ತಾಳಿ ಒಳಗ 2 ಬಂಗಾರದ ಗುಂಡಗಳಿದ್ವು. 2 ಬಂಗಾರದ ಏನು ಗುಂಡಗಳಿದ್ವಲ್ಲ ಅವನ್ನ ತೆಗೆದ್ಲು, ಒಂದು ಅರಸಿನ ಬಟ್ಟೆ ಕಟ್ಕೊಂಡ್ಲು. ಆ 2 ಬಂಗಾರದ ಗುಂಡಗಳನ್ನ ಮಗನ ಕೈಯಾಗಿಟ್ಟು, ಮಗ ಈ ಬಂಗಾರದ 2 ಗುಂಡಗಳನ್ನ ಎಂತ ಪರಿಸ್ಥಿತಿ ಭಗವಂತ ನನಗೂ ಕೊಟ್ಟಾನ ಅಂತ ತಿಳ್ಕೊಂಡು ಆ ಮಗ ಕಣ್ಣೀರ್ ಹಾಕ್ತಾ ತಾಯಿಗೆ ಒಂದ್ ಮಾತು ಹೇಳ್ತಾನ, ಅಮ್ಮ ಇವತ್ತು ತಾಳಿಯನ್ನ ಮಾರಿ ನಾನು ಶಾಲೆಗೆ ಹೊಂಟೀನಿ, ಇಷ್ಟು ಚಲೋ ಓದುತ್ತೀನಲ್ಲ, ಇಷ್ಟು ಚಲೋ ದೊಡ್ಡ ವ್ಯಕ್ತಿ ಆಗ್ತೀನಲ್ಲ, ಈ ನಾಡಿನೊಳಗೆ ಇಂಥ ದೊಡ್ಡ ವ್ಯಕ್ತಿ ಆಗ್ತೀನಲ್ಲ, 2 ಬಂಗಾರದ ಗುಂಡಗಳ ಅಷ್ಟೇ ಅಲ್ಲ, ಮುಂದೊಂದು ದಿನ ಹಿಂಗಾಗ್ತೀನಿ, ಇಡೀ ನಿನ್ನ ಮೈಗೆ ಬಂಗಾರವನ್ನು ಉಡಿಸುವಂತ ಮಗ ಆಗ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನ. ಆತ ಬೇರೆ ಯಾರು ಅಲ್ಲ, ಆ ಮೀನಾ ಮಾರುವಂತ ತಾಯಿಯ ಮಗ. ಇಡೀ ತಾಯಿಗೆ ಅಷ್ಟೇ ಅಲ್ಲ, ಇಡೀ ಭಾರತ ಮಾತೆಗೆ ಗೌರವ ತರುವಂತ ಕೆಲಸ ಮಾಡಿದ ಆತನೇ APJ ಅಬ್ದುಲ್ ಕಲಾಂ ಆಗ ಅನ್ನುವಂಥದ್ದು ಇತಿಹಾಸ. ಎಷ್ಟು ಇತಿಹಾಸಗಳಿಲ್ಲ. ಜೀವನದಲ್ಲಿ 18 ತಾಸು ಸಂಗೀತವೇ ನನ್ನ ಉಸಿರು. ಬಾತ್ರೂಮ್ನಾಗ ಹೋದಾಗೂ ಹಾಡಿದ, ಬೆಡ್ರೂಮ್ನಾಗ ಹೋದಾಗೂ ಹಾಡಿದ, ಕುಂತಾಗ ಹಾಡಿದ, ನಿಂತಾಗ ಹಾಡಿದ, ಎಲ್ಲ ಸಂದರ್ಭದಲ್ಲಿ ಹಾಡ್ತಾ 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 ಸರಿ ಸುಮಾರು ಈ ನಾಡಿನಲ್ಲಿ, ಈ ದೇಶದಲ್ಲಿ 45,000 ಹಾಡುಗಳನ್ನು ಹಾಡಿದ, ಸಾಧನೆವೇ ಉಸಿರಾಗಿಸಿಕೊಂಡ, 6 ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದ, 35 ರಾಜ್ಯ ಪ್ರಶಸ್ತಿಗಳನ್ನು ಪಡೆದಿರುವಂತ ಆ ದೊಡ್ಡ ಸಂಗೀತಗಾರ ಬೇರೆ ಯಾರೂ ಅಲ್ಲ, SP ಬಾಲಸುಬ್ರಹ್ಮಣ್ಯಂ ಆದ ಅನ್ನುವಂತ ಎಷ್ಟೆಲ್ಲ ಇತಿಹಾಸಗಳನ್ನು ತೆಗೆದು ನೋಡಿದಾಗ ಆ ಸಾಧಕರಿಗೆ ಯಾರು ಮಾದರಿ ಆಗ್ತಾರಂತಂದ್ರೆ ಶಿಕ್ಷಕರು ಮಾದರಿ ಆಗ್ತಾರೆ, ಅವರ ತಂದೆ ತಾಯಿಗಳ ಮಾದರಿ ಆಗ್ತಾರೆ. ಕಾರಣ ನಮ್ಮ YB ಅಣ್ಣಿಗೇರಿಯವರು ಬಹಳಷ್ಟು ಸುಂದರವಾಗಿರುವಂತ ಶಾಲೆಯನ್ನು ತೆಗೆದಾರ, ಕಾಲೇಜ್ ತೆಗೆದಾರ. ನಾನು ಯಾಕೆ ಈ ಸಂದರ್ಭ ಈ ನೆಲದ ಬಗ್ಗೆ ಕುರಿತು ಮಾತಾಡಕ್ಕೆ ಇಚ್ಛಾ ಪಡ್ತೀನಿ ಅಂದ್ರೆ, ನಾನು ಕೂಡ ಇದೇ ಧಾರವಾಡ ಮುರುಘಾಮಠದಲ್ಲಿ ಇಟ್ಕೊಂಡು MA PhD ಅನ್ನು ಇದೇ ನಮ್ಮ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಮುಗಿಸಿದಂತವನು. ಇವತ್ತು ನಾಡಿನ ತುಂಬಾ ನಾನು ಎಲ್ಲ ಕಡೆ ಪ್ರವಚನಗಳನ್ನು ಮಾಡ್ತೀನಿ. ವಿಸ್ತಾರ ಚಾನಲ್ ನಲ್ಲಿ ಕೂಡ ನನ್ನ ಪ್ರವಚನ ಬರುತ್ತೆ. ಅಂದ್ರೆ ನನಗೆ ಅನ್ನ ಹಾಕಿರುವಂತ ಆ ಒಂದು ಸಂಸ್ಥೆ ಧಾರವಾಡ ಮುರುಘಾಮಠ. ನಿಮ್ಗೆ ಅಕ್ಷರ ಕೊಟ್ಟಿರುವಂತ ಸಂಸ್ಥೆ ಅದು ಅಣ್ಣಿಗೇರಿ ಶಿಕ್ಷಣ ಸೇವಾ ಸಂಸ್ಥೆ. ಇಂಥ ಸಂಸ್ಥೆಗಳನ್ನ ನಾವು ಆದರ್ಶವಾಗಿ ಇಟ್ಕೊಳ್ಬೇಕು. ಇಂಥ ಸಂಸ್ಥೆಗಳನ್ನ ನಾವು ಆದರ್ಶವಾಗಿ ಇಟ್ಕೊಂಡು ಜೀವನವನ್ನು ಸಾಗಿಸ್ಬೇಕು. ಅಂತಾಗ ಮಾತ್ರ ನಾವು ಜೀವನದಲ್ಲಿ ಏನಾದ್ರೂ ಒಂದು ಸಾಧಿಸ್ಲಿಕ್ಕೆ ಸಾಧ್ಯ. ಬೆಳಗ್ಗೆ ಎದ್ದ ತಕ್ಷಣ 8 ಮಂದಿ ಏನು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಾರ ಅವ್ರದೆಲ್ಲ ಫೋಟೋ ಹಾಕೊಡ್ರಿ ನಿಮ್ ರೂಮ್ನೊಳಗೆ. ಒಂದು 9ನೇದು ಖಾಲಿ ಬಿಡ್ರಿ, ಒಂದು ಸ್ಕೆಚ್ ಹಾಕ್ರಿ, ಖಾಲಿ ಬಿಡ್ರಿ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಬಿಟ್ಟರು ಫ್ರೇಮ್ ಮಾತ್ರ ನೋಡ್ರಿ. ಇವ್ರು 8 ಮಂದಿ ನೋಡ್ಬೇಡ್ರಿ, ಖಾಲಿ ಬಿಟ್ಟರು ಫ್ರೇಮ್ ನೋಡ್ರಿ. ಆ ಫ್ರೇಮ್ ನೊಳಗೆ ಎದ್ದ ತಕ್ಷಣ ಮನಸ್ಸಿನೊಳಗೆ ಒಂದು ಸಂಕಲ್ಪ ಮಾಡ್ರಿ, ಈ 9ನೇ ಜಾಗ ಖಾಲಿ ಐತಿ, ಮುಂದೊಂದು ದಿನ ನಾನು ಇಲ್ಲಿ ಬರ್ತೀನಿ ಅಂತ ಸಂಕಲ್ಪ ಮಾಡ್ರಿ. ಅಂದಾಗ ಏನಾದ್ರೂ ಸಾಧಿಸಲಿಕ್ಕೆ ಸಾಧ್ಯ. ಹೊರತು ಸುಮ್ಮನೆ ಜಾಬ್ ತಗೊಂಡು ಮಕ್ಕಳು ಮದುವೆ ಮಾಡಿ ಎಲ್ಲೋ ಮಠಗಳು ಕಟ್ಟಿರುವಂತ ವೃದ್ಧಾಶ್ರಮದೊಳಗಿರುವಂತ ಕುರಿಗಳು ನಾವು ಆಗೋದು ಬೇಡ. ಜೀವನದೊಳಗ ಹೆಂಗ್ ನೀವ್ ಯಾರನ್ನೂ ಆದರ್ಶ ಇಟ್ಕೊಳ್ಳೋದ ಬೇಡ. ನನ್ನ ಪ್ರಕಾರ ನೀವು ಯಾರು ಆದರ್ಶನ ಇಟ್ಕೊಳ್ಬೇಡ್ರಿ. ಯಾರನ್ನ ಆದರ್ಶ ಇಟ್ಕೊಳ್ರಿ ಅಂದ್ರ ಯಾರಿಗೆ ಸೀಟ್ ಕೊಟ್ಟಿಲ್ಲ, ಇವತ್ತು ಲಕ್ಷಾಂತರ ಮಂದಿಗೆ ಸೀಟ್ ಕೊಡುವಂತ ನಮ್ಮ ನಾಗೇಶ್ ಅಣ್ಣಿಗೇರಿ ಅವ್ರನ್ನ ಒಂದು ಆದರ್ಶ ಇಟ್ಕೊಂಡ್ರೆ ಸಾಕು. ನಮ್ಮ ಜೀವನದೊಳಗೆ ನಾವು ಏನಾದ್ರೂ
ಸಾಧಿಸಬಹುದು ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮಠಮಾನ್ಯಗಳು ಕೂಡ ಬಹಳಷ್ಟು ದೊಡ್ಡ ಕೆಲಸ ಮಾಡಿದಾವೆ ಈ ನಾಡಿನಲ್ಲಿ. ಬಾಲ್ಕಿಯ ಪಟ್ಟದೇವರು ಆಗಿನ ಸಂದರ್ಭದಲ್ಲಿ ಹೊರಗೆ ಮರಾಠಿ ಬೋರ್ಡ್ಗಳನ್ನು ಹಾಕಿ ಒಳಗೆ ಕನ್ನಡದ ಶಾಲೆಯನ್ನು ನಡೆಸ್ತಿದ್ರು ಅನ್ನುವಂತ ಇತಿಹಾಸವನ್ನು ಕೇಳ್ತೇವೆ. ಕಾರಣ ಮಠಮಾನ್ಯಗಳು ಕೂಡ ಇವತ್ತು ಶಿಕ್ಷಣವನ್ನು ನೀಡುವಂತ ಕೆಲಸಗಳನ್ನು ಸಾಕಷ್ಟು ಮಾಡ್ತಾ ಇದ್ದೇವೆ. ಅಂತ ಇದೇ ಧಾರವಾಡ ಮುರುಘಾ ಮಠದಲ್ಲಿ 1947 ಸ್ವತಂತ್ರ ಸಿಕ್ಕ ನಂತರದೊಳಗ ಸರ್ಕಾರ ಏನು ನೌಕರಿ ಮಾಡುವವರನ್ನ ನೇಮಿಸಿದಾಗ 50% ಯಾರಾದ್ರೂ ಕೆಲಸ ಮಾಡೋರಿದ್ರು ಅಂದ್ರೆ ಅವರೆಲ್ಲ ಧಾರವಾಡ ಮುರುಘಾ ಮಠದ ವಿದ್ಯಾರ್ಥಿಗಳಾಗಿದ್ರು ಅನ್ನುವಂಥದ್ದು ಇದು ಇತಿಹಾಸವಾಗಿರುವಂತ ಮಾತುಗಳು. ಇಂಥ ಮಾತುಗಳನ್ನ ನಾವು ಜೀವನದಲ್ಲಿ ಇಟ್ಕೊಳ್ಬೇಕು. ನಾವೆಲ್ಲ ಏನ್ ಮಾಡಕತ್ತೀವಿ ಅಂತಂದ್ರ ಹೆಬ್ಬುಲಿ ಕಟಿಂಗ್ ಬಿಟ್ಕೊಂಡು KTM ಬೈಕ್ ತಗೊಂಡು ಎಲ್ಲರೂ ಏನಾಗೈತಿ ಮಕ್ಕಳು ಅಂತಂದ್ರ ಫ್ಯಾಷನ್ ಬಿದ್ದಾಗ ಇದ್ದು ಚಲೋ ಜೀನ್ಸ್ ಪ್ಯಾಂಟಿಗೆ 6 ತೂತ್ ಹಾಕೊಂಡು, ಹೌದಾ? ಅದು ಹೆಬ್ಬುಲಿ ಕಟಿಂಗ್ ಮಾಡಿಸ್ಕೊಂಡು ಬಂದಾನ ನನಗ ಮನೆ ಒಬ್ಬ. ಇದ್ಯಾಂಗೋ ಅವ್ನು ನಾ ಏನ್ ತಿಳ್ಕೊಂಡಿನಿ, ಅವ್ರ ಮನ್ಯಾಗ ಏನ್ರಿ ಒಂದ್ ಸ್ವಲ್ಪ ಆಡು ಗೀಡು ಸಾಕ್ಯಾರನ ಮಕ್ಕಳು ತಿಂದವನು ತಿಳ್ಕೊಂಡಿನ. ಇಂಥ ಕಟಿಂಗ್ ಬಿಟ್ಕೊಂಡು ಜೀವನದೊಳಗೆ ಏನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನದೊಳಗ ನಾವು ಏನಾದ್ರೂ ಸಾಧಿಸ್ಬೇಕು ಅಂತಂದ್ರೆ ಇಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಓದಿ ಮಠಮಾಂಡಗಳನ್ನ ಆದರ್ಶತೆಯಲ್ಲಿ ನಾವು ಬೆಳೆದಿದ್ದೇ ಕರೆಯಾಗಿದ್ರೆ ನಮ್ಮ ಜೀವನ ಬಹಳಷ್ಟು ಸುಂದರವಾಗಿ ನಡೀತದೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನ ಮಾತಿಗೆ ಕೊನೆಗೆ ಕೇಳೋಕ್ಕಿಂತ ಪೂರ್ವದೊಳಗ ಈ ಸಂದರ್ಭಕ್ಕೆ ನಮ್ಮ ಶರಣು ಅಣ್ಣವರು ನನ್ನನ್ನು ಕರೆದು ಇಲ್ಲಿ 4 ಮಾತುಗಳನ್ನು ಆಡ್ಲಿಕ್ಕೆ ಅವಕಾಶ ಕೊಟ್ಟರು. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಅಂದ್ರೆ ನಮ್ಮ ಜಗದ್ಗುರು ಫಕೀರೇಶ್ವರ ಸಂಸ್ಥಾನ ಭಾವೈಕ್ಯ ಮಠ ನೋಡಿ, ಈ ನಾಡಿನಲ್ಲಿ ಅನ್ನ ಅರಿವು ಅಕ್ಷರ ಎಲ್ಲವನ್ನು ಕೊಟ್ಟಿರುವಂತ ಮಠ ಅಂದ್ರೆ ಅದು ಭಾವೈಕ್ಯ ಸಂಸ್ಥಾನ ಜಗದ್ಗುರು ಫಕೀರೇಶ್ವರ ಮಠ. ಅಂತ ಜಗದ್ಗುರು ಫಕೀರೇಶ್ವರ ಮಠದ ಒಡೆಯರಾಗಿರುವಂತ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮೀಜಿಯವರು ಬಂದಿರೋದು ನಿಮ್ಮೆಲ್ಲರ ಪುಣ್ಯ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರ ಆಶೀರ್ವಾದ, ಅವರ ದರ್ಶನ ಈ ಒಂದು ನಾಗೇಶ್ ಅಣ್ಣಿಗೇರಿ ಅವರ ಸಂಸ್ಥೆ ಮೇಲೆ ಸದಾ ಇರಲಿ. ಅವ್ರ ಆಶೀರ್ವಾದ ಪಡೆದ ನೀವೆಲ್ಲ ಮಕ್ಕಳು ನಾಡಿನ ಮಕ್ಕಳಾಗ್ರಿ, ದೇಶದ ಮಕ್ಕಳಾಗ್ರಿ ಅನ್ನುವಂತ ಮಾತನ್ನು ಹೇಳ್ತಾ ಕೊನೆಗೆ ನಂದೊಂದು ಸಂದೇಶ, ಆರ್ಟ್ಸ್ ಇರ್ಲಿ ಕಾಮರ್ಸ್ ಇರ್ಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರ್ಲಿ. ಆರ್ಟ್ಸ್ ಇರ್ಲಿ ಕಾಮರ್ಸ್ ಇರ್ಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರ್ಲಿ. ಮದುವೆ ಇರ್ಲಿ ಮಸನ ಇರ್ಲಿ ಮನಸ್ಸು ಮಾತ್ರ ಕೂಲ್ ಆಗಿರ್ಲಿ. ಮದುವೆ ಇರ್ಲಿ ಮಸನ ಇರ್ಲಿ ಮನಸ್ಸು ಮಾತ್ರ ಕೂಲ್ ಆಗಿರ್ಲಿ. IT ಇರ್ಲಿ BT ಇರ್ಲಿ ವರ್ಕ್ ಮಾತ್ರ ವೆರೈಟಿ ಇರ್ಲಿ. IT ಇರ್ಲಿ BT ಇರ್ಲಿ ವರ್ಕ್ ಮಾತ್ರ ವೆರೈಟಿ ಇರ್ಲಿ. ಕಾಲೇ ಇರ್ಲಿ ಕಾಲೇ ಇರ್ಲಿ ಬದುಕಿನ ಓಟ ನೀಟಾಗಿರ್ಲಿ. ಕಾಲೇ ಇರ್ಲಿ ಕಾಲೇ ಇರ್ಲಿ ಬದುಕಿನ ಓಟ ನೀಟಾಗಿರ್ಲಿ. MLA ಇರ್ಲಿ MP ಇರ್ಲಿ ಬಡವರಿಗಾಗಿ ರೈತರಿಗಾಗಿ ದುಡಿತಾ ಇರ್ಲಿ. MLA ಇರ್ಲಿ MP ಇರ್ಲಿ ಬಡವರಿಗಾಗಿ ರೈತರಿಗಾಗಿ ದುಡಿತಾ ಇರ್ಲಿ. ಇಂಗ್ಲಿಷ್ ಇರ್ಲಿ ಕಂಗ್ಲಿಷ್ ಇರ್ಲಿ ಇಂಡಿಯಾಗೆ ಒಂದು ಸಕ್ಸಸ್ ಇರ್ಲಿ. ನಮ್ಮ ಅಣ್ಣಿಗೇರಿ ಸಂಸ್ಥೆ ಕೀರ್ತಿ ಜಗತ್ತಿನ ತುಂಬಾ ಹಬ್ಬಲೆ ಅಂತ ನನ್ನ ಮಾತನಾಡುತ್ತಾರೆ.